ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಪ್ರಣಿಕಾ ಲಾಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಊರಿಗೆ ಹೋದರೆ ಕಂಪಲ್ಸರಿ ನೆಲ್ಲವರೆಕಾಯಿನ ತಂದೇ ತರ್ತೀನಿ. ಸೊ ನೆಲ್ಲವರೆಕಾಯಿ ತುಂಬ ಎಳೆದಿತ್ತು, ಆಗಲೇ ಮಾಡಿದ್ರೇ ಚೆನ್ನಾಗಿರುತ್ತೆ. ತುಂಬ ಜನ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿಬಿಟ್ಟು ಅದಾದಮೇಲೆ ಮಾಡಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ನಾನು ತಂದಿದ್ದೀನಿ, ಊರಿಂದ ಬಂದಿದ್ನಲ್ಲ ಅವತ್ತೇ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಬಸ್ಸಾರು ಮಾಡಿ ಪಲ್ಯಕ್ಕೆ ತೆಂಗಿನಕಾಯಿ ತುರಿ ಮತ್ತು ಚಟ್ನಿ ಪುಡಿ ಬರುತ್ತಲ್ಲ, ಅಂದರೆ ಶೇಂಗಾ ಪುಡಿ ಬರುತ್ತಲ್ಲ, ಅದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು ಕೂಡ. ಸೊ ಅದರಿಂದ ನಾನು ಇದನ್ನು ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇನ್ನೊಂದು ವಿಷಯನ ಶೇರ್ ಮಾಡ್ಕೊಬೇಕು. ನಾನು ಮತ್ತೆ ಲೈವ್ನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲೈವ್ ಎಲ್ಲ ಯಾಕೆ ಮಾಡ್ತಿಲ್ಲ ಅಂತ ತುಂಬ ಜನ ಕೇಳ್ತಿದ್ರಿ. ಮತ್ತೆ ನಾನು ಲೈವ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಲೈವ್ ಮಾಡ್ತೀನಿ, ಯಾವ ಟೈಮ್ಗೆ ಲೈವ್ ಮಾಡ್ತೀನಿ ಅಂತ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕಿರ್ತೀನಿ. ಪ್ಲೀಸ್ ಬಂದು ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ಲೈವ್ಗೆ. ಇನ್ನು ತುಂಬ ಜನ ನನಗೆ ಕೇಳ್ತಾಯಿದ್ರಿ ಮನೆ ಶಿಫ್ಟ್ ಮಾಡಿದ್ರಾ ಅಂತ ಅಂದ್ಬಿಟ್ಟು. ಕೆಲವರು ಲೈವ್ಗೆ ಹೋದಾಗ ಕೇಳ್ತಾಯಿದ್ರು, ಕೆಲವರು ಕಮೆಂಟ್ ಮಾಡಿ ಕೇಳ್ತಾ ಇದ್ದಾರೆ, ಕೆಲವರು ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಹೌದು, ಮನೆ ಶಿಫ್ಟ್ ಮಾಡಬೇಕಾ? ಏಪ್ರಿಲ್ 31 ಬಸವನ ಜಯಂತಿ ಇದೆಯಲ್ಲ, ಅವತ್ತು ನಾವು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಮುಂಚೆ ಮನೆ ಸ್ವಲ್ಪ ಪೇಂಟಿಂಗ್ ಆಗಬೇಕು ಮತ್ತು ತುಂಬ ಕ್ಲೀನ್ ಆಗಬೇಕು. ಅದರಿಂದ ಅವ್ರಿಗೆ ಹೇಳಿದ್ದೀವಿ ಪೇಂಟ್ ಮಾಡಿಸ್ಕೊಳ್ತಾರೆ ಅಂತ. ಇನ್ನು ಕಂಪ್ಲೀಟಾಗಿ ಮನೆಯೆಲ್ಲ ಡೀಪ್ ಕ್ಲೀನ್ ಆಗಬೇಕಂದ್ರೆ ನೋ ಬ್ರೋಕರ್ ಡಾಟಿನ ಕರೆಸಿ ಅವ್ರನ್ನ ಕ್ಲೀನ್ ಮಾಡಿಕೊಡಿ, ಅವ್ರು ಡೀಪಾಗಿ ಕ್ಲೀನ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದೀವಿ. ಕ್ಲೀನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಕಂಪ್ಲೀಟಾಗಿ ಚೆನ್ನಾಗಿ ಕ್ಲೀನ್ ಮಾಡಿಕೊಡ್ತಾರೆ ಅವರು. ನೋಡಬೇಕು ಯಾವ ಥರ ಕ್ಲೀನ್ ಮಾಡ್ತಾರೆ ಅಂತ. ಸೊ ನಿಮಗೂ ಕೂಡ ನಾನು ಯಾವ ಥರ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಮನೇನ ಬಿಫೋರ್ ಮತ್ತು ಆಫ್ಟರ್ ಅಂತ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ನಾವು ಊರಿಂದ ಬರೋ ಅಷ್ಟೊತ್ತಿಗೆ 3:34 ಆಗಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಎಲ್ಲಾದರೂ ನನಗೆ ಜರ್ನಿ ಮಾಡಿ ಬಂದುಬಿಟ್ರೆ ಅಂದರೆ ಸ್ವಲ್ಪ ಹೊತ್ತಾದರೂ ಅಟ್ಲೀಸ್ಟ್ ಒಂದು 1/4 ಅವರ್ ಮಲ್ಕೊಂಡು ಎದ್ದೊಳ್ಬೇಕು. ನಿದ್ದೆ ಅಂತೂ ಮಾಡಲ್ಲ, ಅಟ್ಲೀಸ್ಟ್ ರೆಸ್ಟ್ ಮಾಡಿ ಎದ್ದೊಳ್ಬೇಕು. ಟಯರ್ಡ್ ಆಗಿರೋ ಥರ ಅನ್ನಿಸ್ತಾ ಇರುತ್ತೆ. ಅದಾದಮೇಲೆ ನಾನು ಎದ್ದು ಸಂಜೆಗೆ ಈ ಥರ ಬಸ್ಸಾರನ್ನು ಮಾಡ್ಕೊಳ್ತಾ ಇದ್ದೀನಿ. ಊರಹಬ್ಬ ಇದ್ರಿಂದ ಹೋಗಬೇಕಾಗಿತ್ತು. ಮತ್ತು ನಾವೀಗ ಯುಗಾದಿ ಹಬ್ಬಕ್ಕೆ ಬರಲೇಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ನಾವು ಪ್ರತಿ ವರ್ಷವೂ ತವ್ರ ಮನೆಗೆ ಹೋಗ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ. ಸೊ ಅಲ್ಲಿ ನಮ್ಮ ಮನೆಯಲ್ಲಿ ಎಡೆಯನ್ನು ಇಡ್ತಾರೆ. ಇವಾಗಲೇ ಯುಗಾದಿ ಹಬ್ಬಕ್ಕೇ ಮಾಡೋದು ನಮ್ಮ ತಾತ ಅವ್ರಿಗೆಲ್ಲ. ಸೊ ಆದ್ದರಿಂದ ಈ ಸಲ ಎಲ್ಲೂ ಹೋಗೋದಕ್ಕೆ ಆಗಲ್ಲ, ಅಲ್ಲೂ ಹೋಗೋಕ್ಕಾಗಿಲ್ಲ, ನಮ್ಮ ತವ್ರ ಮನೆ ಊರಿಗೂ ಹೋಗೋಕ್ಕಾಗಿಲ್ಲ. ಸೊ ಅವತ್ತು ನೈಟ್ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಪಲಾವ್ ರೆಸಿಪಿನ ತರಕಾರಿ ಇತ್ತು, ಬೀನ್ಸು, ನೂಕೋಲು, ಕ್ಯಾರೆಟು ಇದೆಲ್ಲ ಹಾಕಿಬಿಟ್ಟು ಪಲಾವ್ ಮಾಡೋಣ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಪಲಾವು. ನನ್ನ ಪಲಾವ್ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಯಾರೆಲ್ಲ ನೋಡಿಲ್ವೋ ನೋಡಿ ಚೆಕ್ ಮಾಡಿ. ಡೈರೆಕ್ಟಾಗಿ ನಾವು ಸಾಂಬಾರಲ್ಲಿ ಹಾಕ್ಕೊಟ್ರೆ ಮಕ್ಕಳು ತಿನ್ನಲ್ಲ. ಬಟ್ ಈ ಥರ ಪಲಾವ್ ಮಾಡಿಬಿಟ್ಟು ಈ ಥರ ತರಕಾರಿ ಮಾಡಿಕೊಟ್ರೆ, ತರಕಾರಿ ಎಲ್ಲ ಹಾಕ್ಬಿಟ್ಟು ತುಂಬ ಇಷ್ಟಪಟ್ಟು ಟೇಸ್ಟಿಯಾಗಿ ತಿಂತಾರೆ. ಅದರಲ್ಲಿ ನನ್ನ ಮಗಳು ಒಬ್ಬಳು ಈ ಥರ ಪಲಾವ್ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ಮೊದಲಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಅದಾದ ನಂತರ ನಾನಿಲ್ಲಿ ಪಲಾವನ್ನು ರೆಡಿ ಮಾಡ್ಕೊಳ್ತೀನಿ. ಸೊ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಅಂದ್ಬಿಟ್ಟು. ಯುಗಾದಿ ಹಬ್ಬಕ್ಕೆ ಲಾಗ್ನ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಾವು ಕೂಡ ಹಬ್ಬ ಮಾಡಿದ್ವಿ, ಊರಿಗೆ ಎಲ್ಲೂ ಹೋಗಿರಲಿಲ್ಲ, ಇಲ್ಲೇ ಮನೆಯಲ್ಲಿ ಒಬ್ಬಟ್ಟು, ಹೆಸರುಬೇಳೆ, ಹಪ್ಪಳ, ಒಬ್ಬಟ್ಟಿನ ಸಾಂಬಾರು, ಉಪ್ಪಿನಕಾಯಿ ಈ ಥರ ಎಲ್ಲ ರೆಸಿಪೀಸ್ ಎಲ್ಲ ಮಾಡಿದ್ವಿ. ಬಟ್ ಲಾಗ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಯುಗಾದಿ ಹಬ್ಬಕ್ಕೆ, ಅದಕ್ಕೆ ನಿಮಗೆಲ್ಲ ಲೇಟ್ ವಿಶಸ್ನ ತಿಳಿಸ್ತಾ ಇದ್ದೀನಿ. ಇನ್ನು ಇಲ್ಲಿ ಪಲಾವ್ ರೆಡಿಯಾಗಿದೆ. ಪಲಾವ್ ಜೊತೆಗೆ ನಾನಿಲ್ಲಿ ಎಗ್ ಬುರ್ಜಿ ಕೂಡ ಮಾಡ್ಕೊಂಡಿದ್ದೀನಿ, ಏನಾದರೂ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಮ್ಮ ಪಾಪುಗೆ ಎಕ್ಸಾಮ್ಸ್ ಎಲ್ಲ ಕಂಪ್ಲೀಟ್ ಆಯಿತು, ರಜೆಗಳು ಕೂಡ ಬಂದಾಯಿತು. ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಲು. ನಮಗೂ ಕೂಡ ಇಲ್ಲೇ ಇಟ್ಕೊಂಡು ಅವಳನ್ನ ಒಬ್ಬಳನ್ನೇ ಕಟ್ಟಾಗ್ದಂಗೆ ಆಗುತ್ತೆ, ಅಲ್ಲಿಗೆ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ಊರಿಗೆ ಹೋಗ್ಬಿಟ್ಟು ಮಕ್ಕಳು ಇದ್ದಿದ್ದ ಕಡೆನೇ ಇದ್ಬಿಟ್ರೆ ತುಂಬ ಅಪ್ಸೆಟ್ ಆಗುತ್ತೆ, ಅದರಿಂದ ಸ್ವಲ್ಪ ಚೇಂಜಸ್ ಇರಲಿ ಅಂತ ಅಂದ್ಬಿಟ್ಟು. ಸೊ ನಾವಿಲ್ಲಿ ಮಂಗಳವಾರ ದಿನ ಅಂದರೆ ಭಾನುವಾರ ಹಬ್ಬ ಇತ್ತು, ಮಂಗಳವಾರ ದಿನ ಊರಿಗೆ ಹೊರಟ್ವಿ. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕಿತ್ತು, ಅಂದರೆ ಸ್ವಲ್ಪ ಪರ್ಫ್ಯೂಮ್ ಬೇಕಾಗಿತ್ತು, ಆಮೇಲೆ ನನ್ನ ಮಗಳಿಗೆ ಕ್ರೀಮ್ಸ್ ಮಾಮಾ ಅರ್ತ್ ಬೇಕಾಗಿತ್ತು. ಸೊ ಇಲ್ಲಿ ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಖಾಲಿಯಾಗಿದೆ ಅಂತ ಹೇಳಿದ್ರು, ಮೆಡಿಕಲಲ್ಲಿ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ನಾನಿಲ್ಲಿ ಸ್ವಲ್ಪ ಪರ್ಫ್ಯೂಮನ್ನು ತೊಗೊಂಡೆ, ವಾಟರ್ ಗರ್ಲ್ ಪರ್ಫ್ಯೂಮನ್ನು. ನನಗೇನಿದ್ರು ಲೈಟಾಗಿ ಪರ್ಫ್ಯೂಮ್ಸ್ ಇರಬೇಕು, ಲೈಟಾಗಿ ಸ್ಮೂತಾಗಿರಬೇಕು. ಸೊ ಪರ್ಫ್ಯೂಮು, ಕೆಲವೊಂದು ಫೇಸ್ ವಾಶ್ ಆ ಥರ ತೊಗೊಳ್ಬೇಕಾಗಿತ್ತು. ಅದೆಲ್ಲ ಶಾಪಿಂಗ್ ಮಾಡಿಕೊಂಡು ನಾವಿಲ್ಲಿ ಮಂಗಳವಾರ ಊರಿಗೆ ಹೊರಟ್ವಿ. ನಾವು ಯಾವಾಗಲೇ ಶಾಪಿಂಗ್ ಹೋಗಲಿ, ನಾವು ಏನೋ ತೊಗೊಳ್ಬೇಕು ಅಂತ ಹೋಗಿರ್ತೀವಿ, ಮತ್ತಿನ್ನೇನೋ ಹ್ಯಾಡ್ ಮಾಡ್ಕೊಂಡು ತೊಗೊಂಡಿರ್ತೀವಿ. ಏನೇ ತೊಗೊಂಡ್ರು ನನ್ನ ಮಗಳು ಮಾತ್ರ ಕಂಪಲ್ಸರಿ ಒಂದು ಬುಕ್ಕು, ಪೆನ್ಸಿಲು, ಎರೇಸರ್ಸು, ಶಾರ್ಪ್ನರ್ಸು ಖಂಡಿತವಾಗ್ಲೂ ತೆಗೆಸ್ಕೊಳ್ತಾಳೆ. ಎಷ್ಟಾರು ಇದ್ರೂ ತೆಗೆಸ್ಕೊಳ್ತಾ ಇರ್ತಾಳೆ. ಇನ್ನು ನಾನಿಲ್ಲಿ ವೆಟ್ ವೈಪ್ಸನ್ನು ತೊಗೊಂಡೆ. ಈ ಬೇಸಿಗೆಗಾಲದಲ್ಲಿ ಮೇನ್ ಬೇಕಾಗಿರೋದು ಅದೇ ಅಲ್ವಾ, ತುಂಬ ಡ್ರೈ ಆಗ್ತಾ ಇರುತ್ತೆ ಮುಖ ಎಲ್ಲ. ಸೊ ಅದರಿಂದ ನಾನು ಇಲ್ಲ ಊರ ಕಡೆ ಎಲ್ಲ ಇನ್ನೂ ಜಾಸ್ತಿ ಬಿಸಿಲಿರುತ್ತೆ, ಅದರಿಂದ ಜಾನ್ಸನ್ಸ್ ಅವ್ರದ್ದು ಮುಖ ಎಲ್ಲ ತುಂಬ ಟ್ಯಾನ್ ಆಗಿತ್ತು. ಅದರಿಂದ ನಾನು ಆಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ. ತುಂಬ ಟ್ಯಾನ್ ಆಗುತ್ತೆ ಸಿಕ್ಕಾಪಟ್ಟೆ.
ಅದರಿಂದ ಮಾಮಾಅರ್ತ್ ವಿಟಮಿನ್ ಸಿ ಸ್ಕ್ರಬ್ಬರು ಮತ್ತು ಆಲೋವೆರಾ ಜೆಲ್ಲನ್ನು ತೊಗೊಂಡಿದ್ದೀನಿ. ನಂಗೆ ಯೂಶಲಿ ಬೇಸಿಗೆ ಬಂತು ಅಂತಂದರೆ ಎಲ್ಲಿಗೆ ಹೋಗೋಕ್ಕೂ ಇಷ್ಟ ಆಗಲ್ಲ ಈ ಬಿಸಿಲಲ್ಲಿ. ನೋಡಿ ಊರಿಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಕಟ್ಟೆಯಲ್ಲಿ ಮೀನನ್ನು ತೋರಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಮೀನಿದ್ದಾವೆ, ಗುಂಪು ಗುಂಪಾಗಿ ಮೇಲ್ಗಡೆ ತೇಲ್ತಿದೆ. ಎಷ್ಟು ಅಂದರೆ ಒಂದು ಸಣ್ಣ ಸೈಜ್ದು, ಮೀಡಿಯಮ್ ಸೈಜು, ದೊಡ್ಡ ಸೈಜು ಮೀನೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀವಿ. ಚೆನ್ನಾಗಿರುತ್ತೆ ಊರಲ್ಲಿ ಈ ಥರ ಎಲ್ಲ ಟೈಮ್ ಪಾಸ್ ಮಾಡೋದಕ್ಕೆ. ಇನ್ನು ಬೇಸಿಗೆಯಲ್ಲಿ ಎಲ್ಲಾದರೂ ವಂಡರ್ಲಾ ಆ ಥರ ಟ್ರಿಪ್ಸ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ವಿ. ನಮ್ಮ ಮಗಳು ಊರಿಗೆ ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಅವಳು ಕರ್ಕೊಂಡು ಬಂದಾದಮೇಲೆ ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಊರಿಗೆ ಬಂದಾದಮೇಲೆ ನಾವಿಲ್ಲಿ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಾನು ಮಾಡೋ ಚಿಕನ್ ಬಿರಿಯಾನಿ ಅಂದರೆ ಎಲ್ಲರಿಗೂ ಇಷ್ಟ. ಅದರಿಂದ ಎಲ್ಲರೂ ಕೇಳಿದ್ರು ಎಲ್ಲರಿಗೂ ಮಾಡಿ ಚಿಕನ್ ಬಿರಿಯಾನಿ ಅಂತಂತಂದ್ಬಿಟ್ಟು. ನಾನು ಯೂಶ್ವಲಿ ಊರಿಗೆ ಹೋದರೆ ಯಾವ ಕೆಲಸನೂ ಮಾಡಲ್ಲ, ಕಂಪ್ಲೀಟಾಗಿ ರೆಸ್ಟ್ ಅಂದರೆ ರೆಸ್ಟು. ನನ್ನ ಮಗಳನ್ನೂ ಕೂಡ ನೋಡ್ಕೊಳ್ಳಲ್ಲ, ಅವರೇ ನೋಡ್ಕೊಳ್ತಾ ಇರ್ತಾರೆ. ಬಟ್ ಚಿಕನ್ ಬಿರಿಯಾನಿ ನಾನು ಮಾಡೋದು ಇಷ್ಟ ಅಂದ್ಬಿಟ್ಟು ಎಲ್ಲರೂ ಕೇಳಿದ್ರು ಅಂತ ಎಲ್ಲರಿಗೂ ಇಲ್ಲಿ ಚಿಕನ್ ಬಿರಿಯಾನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಮಗಳನ್ನ ಊರಿಗೆ ಬಿಟ್ಬಿಟ್ಟು ಬರೋಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕಂದರೆ ನನಗೆ ಬಿಟ್ಟಿರೋಕ್ಕಾಗಲ್ಲ. ನನಗೂ ಅಷ್ಟೇ, ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಜಾಸ್ತಿ ಬಿಟ್ಟಿರಲ್ಲ ಅವಳನ್ನ. ಬಟ್ ಇಲ್ಲೇ ಇದ್ದರೆ ಒಂಥರ ಮುಖ ಪರಿಚಯ, ನನ್ನನ್ನು ಅವ್ರ ಪಪ್ಪನ ನೋಡಿ ಬೇಜಾರಾಗಿರುತ್ತೆ. ಇನ್ನೊಂದೇನು ಅಂತಂದರೆ ಸಿಟಿಯಲ್ಲಿ ಮಕ್ಕಳನ್ನ ತುಂಬ ಹೊತ್ತು ಮನೆ ಒಳಗಡೆ ಇಟ್ಕೊಂಡಿರೋಕ್ಕಾಗಲ್ಲ. ಹಳ್ಳಿ ಕಡೆ ಆದರೆ ಸ್ವಲ್ಪ ಎಂಜಾಯ್ ಮಾಡ್ತಾರೆ. ಸ್ಕೂಲ್ ಇದ್ದಾಗಂತೂ ಇರೋದು ಇದ್ದೇ ಇದೆ. ಆದರೆ 2 ಮಂತ್ಸ್ ರಜದಲ್ಲಾದರೂ ಹ್ಯಾಪಿಯಾಗಿ ಎಂಜಾಯ್ ಮಾಡಲಿ ಅಂತಂದ್ಬಿಟ್ಟು ಊರಲ್ಲಿ ಬಿಟ್ಬಿಟ್ಟು ಬಂದ್ವಿ. ಬಟ್ ಆದರೆ ಮನೆಗೆ ಹೋದ್ಮೇಲೆ ಹೆಂಗಿರುತ್ತೇನೋ, ಇರೋದಕ್ಕೆ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅವಳನ್ನ ಬಿಟ್ಟು. ಇನ್ನು ನನ್ನ ಮಗಳು ಅಲ್ಲಿದ್ದಾಳೆ ಅಂತಂದರೆ ನಾವು ವೀಕ್ಲಿ ಒನ್ಸ್ 15 ಡೇಸ್ ಒನ್ಸ್ ಹೋಗ್ತಾನೆ ಇರ್ತೀವಿ ಅವಳನ್ನ ಬಿಟ್ಟಿರೋಕ್ಕಾಗದೆ ನೋಡೋದಕ್ಕೆ. ಮಕ್ಕಳಿಗೆ ಅಲ್ಲ, ಹಳ್ಳಿ ವಾತಾವರಣ ಎಂಥವ್ರಿಗೂ ಇಷ್ಟ ಆಗುತ್ತೆ. ಅಲ್ಲಿ ಗೋಟು ಮತ್ತು ಶೀಪ್ಸು ಅದೆಲ್ಲ ಇದೆ ಮಮ್ಮಿ, ನಾನು ಅಲ್ಲೇ ಇರ್ತಾನೆ ಅಂತ ತುಂಬ ಹಠ ಮಾಡ್ತಾಳೆ. ಅದಕ್ಕೆ ಅಲ್ಲೇ ಬಿಟ್ಟು ಬಂದಿದ್ದೀವಿ, ಆರಾಮಾಗಿ ಎಂಜಾಯ್ ಮಾಡಲಿ ಹಾಲಿಡೇಸನ್ನು ಅಂತಂದ್ಬಿಟ್ಟು. ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ ಟ್ರಿಪ್ಪನ್ನು ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆವಾಗ ಕರ್ಕೊಂಡು ಬಂದು ಹೋಗೋಣ ಅಂತಂದ್ಬಿಟ್ಟು. ಇನ್ನು ನಾನಿಲ್ಲಿ ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ಸ್ವಲ್ಪ ಟೀ ಮಾಡಿಕೊಂಡು ಕುಡಿತಾ ಇದ್ದೀನಿ. ಟೀ ಯೂಶಲಾಗಿ ಕುಡಿಯೋದಿಲ್ಲ, ಬಟ್ ಏನೋ ನಿದ್ದೆ ಬರಬಾರ್ದು ಅಂತಂದ್ಬಿಟ್ಟು ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ಬಿರಿಯಾನಿ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ, ಹೋಟೆಲ್ ಸ್ಟೈಲಲ್ಲಿ. ಸೊ ಚೆಕ್ ಮಾಡಿ, ಬಿರಿಯಾನಿ ಮಾಡಿ ನೋಡಿ, ಈ ಥರ ತುಂಬ ಇಷ್ಟಪಟ್ಟು ತಿಂತೀರಾ. ಇನ್ನು ವರ್ಷಕ್ಕೊಂದ್ಸಲ ಮನೆ ದೇವ್ರಿಗೆ ಹೋಗ್ತಾ ಇದ್ವಲ್ಲ, ಅಲ್ಲಿಗೂ ಕೂಡ ಹೋಗೋಕ್ಕೆ ಆಗಿಲ್ಲ. ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ, ಬಟ್ ಹಸ್ಬೆಂಡ್ ತುಂಬ ಬ್ಯುಸಿಯಾಗಿದ್ದಾರೆ. ಸೊ ಅದರಿಂದ ಎಲ್ಲೂ ಪ್ಲ್ಯಾನ್ ಮಾಡೋಕ್ಕಾಗ್ತಿಲ್ಲ. ಟ್ರಿಪ್ ಹೋಗೋಣ ಅಂತಂದರೆ ಅದನ್ನು ಪ್ಲ್ಯಾನ್ ಮಾಡೋಕ್ಕಾಗ್ತಿಲ್ಲ. ಅವ್ರು ಫ್ರೀ ಆದಮೇಲೆ ನೋಡಿಕೊಂಡು ಖಂಡಿತ ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ? ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಚಾನಲಲ್ಲಿ ಹಾಕಿರೋ ವಿಡಿಯೋಸು ನೋಟಿಫಿಕೇಷನ್ ಬರುತ್ತೆ. ಆಗ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು. Thank you for watching. Do subscribe. Bye. Take care.